ಹಾಯ್ ಫ್ರೆಂಡ್ಸ್, ಮಂಜುಳಾ ವಿನೋದ್ ರೆಸಿಪಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ, ಹುಳಿಯನ್ನು. ಬನ್ನಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು, ನಾನು ಸ್ವಲ್ಪ ಕಡಲೆಕಾಯಿ ಎಣ್ಣೆ ತೊಗೊಂಡಿದ್ದೀನಿ, ಹುಣಸೆ ಹಣ್ಣು ನೆನೆಸಿ ಈ ಥರ ರಸ ತೆಗೆದಿಟ್ಕೊಂಡಿದ್ದೀನಿ, 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಸಾಂಬಾರು ಪೌಡ್ರು, ಕಡಲೆ ಬೀಜ, ಕಡಲೆಬೇಳೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಮತ್ತು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಇದಿಷ್ಟು ಹುಳಿಯನ್ನು ಗೊಜ್ಜು ಮಾಡೋದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು. ಬನ್ನಿ ಇವಾಗ ಹುಳಿಯನ್ನದ ಗೊಜ್ಜು ಮಾಡೋಣ. ಇದಕ್ಕೆ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಟು ಅದಕ್ಕೆ ನಾನು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ. ಒಗ್ಗರಣೆಗೆ ಸಾಸಿವೆ, ಒಣಮೆಣ್ಸಿನ್ಕಾಯಿ, ಸಣ್ಣದಾಗಿ ಕಟ್ ಮಾಡಿರೋ 2 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕು ಈರುಳ್ಳಿ ಎಲ್ಲ. ನಿಮಗೆ ಈ ಹುಳಿ ಅನ್ನೋದು ಗೊಜ್ಜಿಗೆ ಈರುಳ್ಳಿ ಬೇಡ ಅಂತಂದರೆ ಸ್ಕಿಪ್ ಮಾಡಿ ಬೆಳ್ಳುಳ್ಳಿ ಹಾಕೋಬೋದು. ಬೆಳ್ಳುಳ್ಳಿನ ಜಜ್ಜಿ ಹಾಕೊಳ್ಳಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅಥವಾ ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ 2 ಬಳಸೋದು ಇಷ್ಟ ಇಲ್ಲ ಅಂತಂದರೆ ಹಾಗೇನೂ ಸಹ ಮಾಡ್ಬೋದು. ಎಲ್ಲ ಒಗ್ಗರಣೆ ಹಾಕ್ಕೊಂಡು ಈ ಥರ ಹುಳಿ ಸಾಂಬಾರು ಪೌಡ್ರು ಎಲ್ಲ ಹಾಕಿ ಅದಕ್ಕೆ ಫ್ರೈ ಮಾಡಿರೋಂಥ ಕಡಲೆ ಬೀಜ, ಕಡಲೆಬೇಳೆನ ಹಾಕಿ ಈ ಥರ ಹುಳಿ ಅನ್ನೋದು ಗೊಜ್ಜು ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ನೆನೆಸಿಟ್ಕೊಂಡಿರೋ ಅಂಥ ಹುಣಸೆಹಣ್ಣು ಹುಳಿನ ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಕುದಿ ಬರ್ತಾಯಿದೆ. ಇವಾಗ ನಾನು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲನ ಹಾಕಿ ಹುಳಿನ ಚೆನ್ನಾಗಿ ಕುದಿಸ್ಕೊಳ್ತಿದ್ದೀನಿ. ಹುಳಿ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ನಾನು ಇದಕ್ಕೆ ಒಂದು 2.5 ಟೀ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಸೇರಿಸ್ತಾ ಇದ್ದೀನಿ, ಅಂದರೆ ಬೇಳೆ ಸಾಂಬಾರು ಪುಡಿ. ಸಾಂಬಾರು ಪೌಡ್ರ್ ಹಾಕಿದ ಮೇಲೆ ನಾವು ಒಂದು 2 ನಿಮಿಷ ಈ ಗೊಜ್ಜನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಯಾಕಂದರೆ ಸಾಂಬಾರು ಪೌಡ್ರದ್ದು ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಮತ್ತು ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಬರಬೇಕು. ಆವಾಗ ಈ ಹುಳಿ ಅನ್ನೋದು ಗೊಜ್ಜು ರೆಡಿಯಾಗಿದೆ ಅಂತ ಅರ್ಥ. ಮತ್ತು ಇದು ಹಳೆ ಕಾಲದ ರೆಸಿಪಿ ಆಗಿರೋದ್ರಿಂದ ಇದನ್ನು ಸಾಂಬಾರು ಬುತ್ತಿ ಅಂತಲೂ ಸಹ ಕರೀತಾರೆ. ನೀವು ಒಂದಿನ ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಂತಂದರೆ ಈ ಥರ ಹುಳಿ ಅನ್ನನ ಮಾಡ್ಕೊಂಡು ತೊಗೊಂಡೋಗಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಇವಾಗ ಗೊಜ್ಜುದು ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಬರ್ತಾ ಇದೆ. ಇವಾಗ ಹುಳಿ ಅನ್ನೋದು ಗೊಜ್ಜು ರೆಡಿ ಆಗ್ತಿದೆ ಅಂತ ಅರ್ಥ. ಫೈನಲಿ ಇನ್ನು ನಾವು ಕಡಲೆ ಬೀಜ, ಕಡಲೆಬೇಳೆನ ಎಣ್ಣೆಲಿ ಫ್ರೈ ಮಾಡಿ ಇದಕ್ಕೆ ಸೇರಿಸಿದ್ರೆ ಹುಳಿ ಅನ್ನೋದು ಗೊಜ್ಜು ರೆಡಿ ಆಗುತ್ತೆ. ನಾವು ಕಡಲೆ ಬೀಜ, ಕಡಲೆಬೇಳೆನ ಕೊನೆಗೆ ಫ್ರೈ ಮಾಡಿ ಗೊಜ್ಜಿಗೆ ಸೇರಿಸೋದ್ರಿಂದ ಅದ್ರ ಕ್ರಿಸ್ಪಿನೆಸ್ಸು ಹಾಗೆ ಇರುತ್ತೆ. ನಾವು ಮೊದಲೇ ಒಗ್ಗರಣೆಗೆ ಹಾಕೊಂಡ್ಬಿಟ್ರೆ ನಾವು ಹುಣಸೆಹಣ್ಣು ಹುಳಿ ಎಲ್ಲ ಹಾಕೋದ್ರಿಂದ ಅದು ಮೆತ್ತೆ ಆಗಿಬಿಡುತ್ತೆ. ಹುಳಿ ಅನ್ನಕ್ಕೆ ಅಂತಲ್ಲ, ನೀವು ನಿಂಬೆಹಣ್ಣು ಚಿತ್ರಾನ್ನ ಮಾಡಿದ್ರು ಅಥವಾ ಪುಳಿಯೋಗರೆ ಯಾವುದೇ ಮಾಡಿದ್ರು ಅಷ್ಟೇನೆ, ಕೊನೆಗೆ ನೀವು ಈ ಥರ ಕಡಲೆ ಬೀಜನೆಲ್ಲ ಫ್ರೈ ಮಾಡಿ ಹಾಕೋದ್ರಿಂದ ಅದ್ರ ಕ್ರಿಸ್ಪಿನೆಸ್ಸು ಹಾಗೆ ಇರುತ್ತೆ. ನೋಡಿ ಫೈನಲಿ ಗೊಜ್ಜು ರೆಡಿ ಆಗಿದೆ. ನಾನು ಇವಾಗ ಫ್ರೈ ಮಾಡಿರೋ ಅಂಥ ಕಡಲೆ ಬೀಜ, ಕಡಲೆಬೇಳೆನ ಗೊಜ್ಜಿಗೆ ಸೇರಿಸ್ತಾ ಇದ್ದೀನಿ. ಹಾಗೆ ಈ ಕಡೆ ನಾನು ಬಿಸಿ ಅನ್ನನ ಮಾಡಿಟ್ಕೊಂಡಿದ್ದೆ, ಅದನ್ನು ಒಂದು 5 ನಿಮಿಷ ಆರೋದಕ್ಕೆ ಬಿಟ್ಟು ಈಗ ಗೊಜ್ಜು ಜೊತೆಗೆ ಸೇರಿಸಿ ಕಲಿಸ್ಕೊಳ್ತಿದ್ದೀನಿ. ನೀವು ಬೇಕಂದರೆ ಈ ಗೊಜ್ಜಿಗೆ ಸ್ವಲ್ಪ ಎಳ್ಳು ಮತ್ತು ಕೊಬ್ಬರಿನ ಪುಡಿ ಮಾಡಿ ಸಹ ಹಾಕೋಬೋದು, ಅದು ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ನೀವು ಈ ಗೊಜ್ಜಿಗೆ ಅನ್ನ ಬೇಡ ಅಂತಂದರೆ ಅವಲಕ್ಕಿನ ನೆನೆಸಿ ಈ ಗೊಜ್ಜಿಗೆ ಸೇರಿಸ್ಕೋಬೋದು. ಆವಾಗ ಗೊಜ್ಜು ಅವಲಕ್ಕಿ ಆಗುತ್ತೆ. ಆವಾಗ ನೀವು ಈರುಳ್ಳಿನ ಸ್ಕಿಪ್ ಮಾಡಬೇಕಾಗುತ್ತೆ. ಅಥವಾ ಈರುಳ್ಳಿ ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ, ಅದು ತುಂಬ ಚೆನ್ನಾಗಿರುತ್ತೆ. ಒಂಥರ ಡಿಫ್ರೆಂಟ್ ರೆಸಿಪಿ, ಒಂದ್ಸಲ ಅದನ್ನು ಟ್ರೈ ಮಾಡಿ. ಒಟ್ಟಿನಲ್ಲಿ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ಹುಳಿಯನ್ನು ಮಕ್ಕಳು ಲಂಚ್ ಬಾಕ್ಸ್ಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಪೂರ್ತಿಯಾಗಿ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರ್ತಾರೆ. ನೆಕ್ಸ್ಟ್ ರೆಸಿಪಿಲಿ ನಾನು ಬೆಳ್ಳುಳ್ಳಿ ಹಾಕ್ಕೊಂಡು ಹೇಗೆ ಹುಳಿಯನ್ನು ಮಾಡೋದು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಉಪಯೋಗಿಸ್ತೇನೆ ಹೇಗೆ ಹುಳಿಯನ್ನು ಮಾಡೋದು ಅನ್ನೋ ವಿಧಾನನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.